ಏನು ಮಂತ್ರಿ ಆಗಿದ್ದಾರೆ ಇವತ್ತ. ಈಗ ನೆಕ್ಸ್ಟು 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರೋದ್ರಲ್ಲಿ ಸಂಶಯ ಇಲ್ಲ. ಏನಾಗಿದೆ ಅಂದರೆ ಯಾವುದೋ ಶಿವಲಿಂಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಟ್ತಾರೆ. ನೆಕ್ಸ್ಟ್ ಚುನಾವಣೆಗೆ 7 ಕ್ಷೇತ್ರನೂ ಕೂಡ ಅವ್ರು ಗೆಲ್ಸೋದ್ರಲ್ಲಿ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ನಾವು ಸಾವಿರಾರು ಜನ ಬಂದಿದ್ದೀವಿ ಜಿಲ್ಲೆಯಿಂದ, ಅರಸೀಕೆರೆ ತಾಲೂಕಿಂದ ಮಾತ್ರ ಅಲ್ಲ, ಇವತ್ತು ಹಾಸನ ಜಿಲ್ಲೆಗೆ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ. ಏನು ನಿರೀಕ್ಷೆ ಮಾಡ್ತೀರಿ ನೀವು ಸಚಿವರಾಗಿ? ನಿರೀಕ್ಷೆ ಅವರು ಆಗಲೇ ಆಗೋಷ್ಟು ಕೆಲಸ ಮಾಡಿದ್ದಾರೆ, ಎತ್ತಿನೊಳಗೆ ಕೆಲಸ ಮಾಡಿದ್ದಾರೆ. ಜಿಲ್ಲೆ ಎಲ್ಲ ಕಾರ್ಯಕರ್ತರು ವಿಶ್ವಾಸಕ್ಕೆ ತಾಂಡಿದ್ದಾರೆ. ಎಲ್ಲ ಸೋತ ಅಭ್ಯರ್ಥಿಗಳಿಗೂ ಶಕ್ತಿ ತುಂಬ್ತಾರೆ. ಈಗ ನಮ್ಮಲ್ಲಿ ಒಂದೇ MLA ಇರೋದು, ಕಡೂರು ಒಂದಿದೆ ಲೋಕಸಭಾ ಕ್ಷೇತ್ರದಲ್ಲಿ, ಕಡೂರು ಒಂದು, ಅರಸೀಕೆರೆ ಒಂದು ಗೆದ್ದಿದೆ. MP ಗೆಲ್ಸಿದ್ದಾರೆ. ಇವರೊಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡಿ ಎಲ್ಲ ಸೋತ ಅಭ್ಯರ್ಥಿಗಳನ್ನು ಕಟ್ಕೊಂಡು MP ಗೆಲ್ಸಿರೋರು ಇವರೇ. ಸಾಕಷ್ಟು ಹೋರಾಟ ಮಾಡಿದ್ದಾರೆ. ನೆಕ್ಸ್ಟು ಈ ಕೊಟ್ಟಿರೋದು ಭಾಳ ಸಂತೋಷ. ಈಗ ಮಂತ್ರಿ ಆಗಿದ್ದಾರೆ, ಅದಕ್ಕೆ ಮೀರಿ ಒಳ್ಳೆ ಖಾತೆ ಕೊಡಬೇಕು. ಯಾವ ಖಾತೆ ಕೊಡಬೇಕು ಅಂತ ನಮಗೆ? ನೀರಾವರಿ ಖಾತೆ ಕೊಡಬೇಕು, ಒಳ್ಳೆ ನೀರಾವರಿ ಖಾತೆ ಕೊಡಬೇಕು. ಇವ್ರು ರೈತನ ಮಗ, ಇವರು ಅಪ್ಪಟ ರೈತನ ಮಗ, ಇವ್ರಿಗೆ ಒಳ್ಳೆ ಖಾತೆ ಕೊಡಬೇಕು. ನಮಗೆ ಸಣ್ಣ ಪುಟ್ಟ ಖಾತೆ ಕೊಟ್ಟರೆ ಹಾಸನ ಜಿಲ್ಲೆಯಲ್ಲಿ ಆಗಲ್ಲ. ಒಳ್ಳೆ ಖಾತೆ ಕೊಡಬೇಕು. ಎಲ್ಲ ತಾಲೂಕಿಗೂ ನೀರಾವರಿ ಮಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇದೆ. ಇವರು MA ಪದವೀಧರರು, ನಮ್ಮ ಶಿವಲಿಂಗೇಗೌಡರು MA ಪದವೀಧರರು. MA ಮಾಡಿದ್ದಾರೆ, ಆ ಕಾಲದಲ್ಲಿ MA ಮಾಡಿದ್ದಾರೆ. ಅವ್ರಿಗೆ 68 ವರ್ಷ. ಎಕನಾಮಿಕ್ಸ್. ಈಗ ಅವ್ರಿಗೆ ನೀರಾವರಿ ಖಾತೆ ಕೊಡಬೇಕು. ಸಣ್ಣ ಪುಟ್ಟ ಖಾತೆಗಳನ್ನ ಕೊಟ್ಟರೆ ಆಗಲ್ಲ. ಅವ್ರಿಗೆ ಒಳ್ಳೆ ನೀರಾವರಿ ಖಾತೆ ಕೊಟ್ಟು ನಮ್ಮ ಜಿಲ್ಲೆಗೆ ಒಳ್ಳೆ ಹೋರಾಟಗಾರ. ಅವರು ದಿನನಿತ್ಯ 4 ಗಂಟೆಗೆ ಹೇಳ್ತಾರೆ, ಮನಗದ 12 ಗಂಟೆ. ಅವರು ಬಡ ರೈತನ ಮಗ, ಈ ಮಟ್ಟಕ್ಕೆ ಬಂದಿದ್ದಾರೆ, ಭಾಳ ಸಂತೋಷ. ಈ ನೆಕ್ಸ್ಟು ಯಾವುದೇ ಕಾರಣದಲ್ಲೂ ಕೂಡ ಇವರು ಪಕ್ಷ ಕಟ್ಟೋದ್ರಲ್ಲಿ ನಿಶ್ಚಿಂಬ್ರು. 2028 ಕಾಂಗ್ರೆಸ್ ಸರ್ಕಾರನೇ ಬರೋದು. ಬಟ್ ನಮ್ಮ ಜಿಲ್ಲೆಯಲ್ಲಿ MP ಗೆಲ್ಸ್ತಾರೆ ಅವರೇ. MP ಗೆಲ್ಸಕ್ಕೆ ಕಾರಣಕರ್ತರು ಅವರೇ, ಶಿವಲಿಂಗೌಡರು MP ಗೆಲ್ಸಿ. ಕೆಲವರಿಗೆ ಬೆಳಗ್ಗೆ ಇದ್ದಂತಹ ಪಟ್ಟಿಯಲ್ಲೇ ಕೆಲವರ ಹೆಸರನ್ನ ಕೈ ಬಿಡಲಾಗಿದೆ. ಕೆಲವರು ಆಕ್ರೋಶ. ಅದು ನಮಗೆಲ್ಲ ಅಷ್ಟೊಂದು ಮಾತಾಡೋ ಶಕ್ತಿ ಇಲ್ಲ, ನಮ್ಮ ಜಿಲ್ಲೆಗೆ. ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಮಾಜಿ. ಏನು ಮಂತ್ರಿ ಆಗಿದ್ದಾರೆ ಇವತ್ತ. ಈಗ ನೆಕ್ಸ್ಟು 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರೋದ್ರಲ್ಲಿ ಸಂಶಯ ಇಲ್ಲ. ಏನಾಗಿದೆ ಅಂದರೆ ಯಾವುದೋ ಶಿವಲಿಂಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಟ್ತಾರೆ. ನೆಕ್ಸ್ಟ್ ಚುನಾವಣೆಗೆ 7 ಕ್ಷೇತ್ರನೂ ಕೂಡ ಅವ್ರು ಗೆಲ್ಸೋದ್ರಲ್ಲಿ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ನಾವು ಸಾವಿರಾರು ಜನ ಬಂದಿದ್ದೀವಿ ಜಿಲ್ಲೆಯಿಂದ, ಅರಸೀಕೆರೆ ತಾಲೂಕಿಂದ ಮಾತ್ರ ಅಲ್ಲ, ಇವತ್ತು ಹಾಸನ ಜಿಲ್ಲೆಗೆ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ. ಏನು ನಿರೀಕ್ಷೆ ಮಾಡ್ತೀರಿ ನೀವು ಸಚಿವರಾಗಿ? ನಿರೀಕ್ಷೆ ಅವರು ಆಗಲೇ ಆಗೋಷ್ಟು ಕೆಲಸ ಮಾಡಿದ್ದಾರೆ, ಎತ್ತಿನೊಳಗೆ ಕೆಲಸ ಮಾಡಿದ್ದಾರೆ. ಜಿಲ್ಲೆ ಎಲ್ಲ ಕಾರ್ಯಕರ್ತರು ವಿಶ್ವಾಸಕ್ಕೆ ತಾಂಡಿದ್ದಾರೆ. ಎಲ್ಲ ಸೋತ ಅಭ್ಯರ್ಥಿಗಳಿಗೂ ಶಕ್ತಿ ತುಂಬ್ತಾರೆ. ಈಗ ನಮ್ಮಲ್ಲಿ ಒಂದೇ MLA ಇರೋದು, ಕಡೂರು ಒಂದಿದೆ ಲೋಕಸಭಾ ಕ್ಷೇತ್ರದಲ್ಲಿ, ಕಡೂರು ಒಂದು, ಅರಸೀಕೆರೆ ಒಂದು ಗೆದ್ದಿದೆ. MP ಗೆಲ್ಸಿದ್ದಾರೆ. ಇವರೊಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡಿ ಎಲ್ಲ ಸೋತ ಅಭ್ಯರ್ಥಿಗಳನ್ನು ಕಟ್ಕೊಂಡು MP ಗೆಲ್ಸಿರೋರು ಇವರೇ. ಸಾಕಷ್ಟು ಹೋರಾಟ ಮಾಡಿದ್ದಾರೆ. ನೆಕ್ಸ್ಟು ಈ ಕೊಟ್ಟಿರೋದು ಭಾಳ ಸಂತೋಷ. ಈಗ ಮಂತ್ರಿ ಆಗಿದ್ದಾರೆ, ಅದಕ್ಕೆ ಮೀರಿ ಒಳ್ಳೆ ಖಾತೆ ಕೊಡಬೇಕು. ಯಾವ ಖಾತೆ ಕೊಡಬೇಕು ಅಂತ ನಮಗೆ? ನೀರಾವರಿ ಖಾತೆ ಕೊಡಬೇಕು, ಒಳ್ಳೆ ನೀರಾವರಿ ಖಾತೆ ಕೊಡಬೇಕು. ಇವ್ರು ರೈತನ ಮಗ, ಇವರು ಅಪ್ಪಟ ರೈತನ ಮಗ, ಇವ್ರಿಗೆ ಒಳ್ಳೆ ಖಾತೆ ಕೊಡಬೇಕು. ನಮಗೆ ಸಣ್ಣ ಪುಟ್ಟ ಖಾತೆ ಕೊಟ್ಟರೆ ಹಾಸನ ಜಿಲ್ಲೆಯಲ್ಲಿ ಆಗಲ್ಲ. ಒಳ್ಳೆ ಖಾತೆ ಕೊಡಬೇಕು. ಎಲ್ಲ ತಾಲೂಕಿಗೂ ನೀರಾವರಿ ಮಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇದೆ. ಇವರು MA ಪದವೀಧರರು, ನಮ್ಮ ಶಿವಲಿಂಗೇಗೌಡರು MA ಪದವೀಧರರು. MA ಮಾಡಿದ್ದಾರೆ, ಆ ಕಾಲದಲ್ಲಿ MA ಮಾಡಿದ್ದಾರೆ. ಅವ್ರಿಗೆ 68 ವರ್ಷ. ಎಕನಾಮಿಕ್ಸ್. ಈಗ ಅವ್ರಿಗೆ ನೀರಾವರಿ ಖಾತೆ ಕೊಡಬೇಕು. ಸಣ್ಣ ಪುಟ್ಟ ಖಾತೆಗಳನ್ನ ಕೊಟ್ಟರೆ ಆಗಲ್ಲ. ಅವ್ರಿಗೆ ಒಳ್ಳೆ ನೀರಾವರಿ ಖಾತೆ ಕೊಟ್ಟು ನಮ್ಮ ಜಿಲ್ಲೆಗೆ ಒಳ್ಳೆ ಹೋರಾಟಗಾರ. ಅವರು ದಿನನಿತ್ಯ 4 ಗಂಟೆಗೆ ಹೇಳ್ತಾರೆ, ಮನಗದ 12 ಗಂಟೆ. ಅವರು ಬಡ ರೈತನ ಮಗ, ಈ ಮಟ್ಟಕ್ಕೆ ಬಂದಿದ್ದಾರೆ, ಭಾಳ ಸಂತೋಷ. ಈ ನೆಕ್ಸ್ಟು ಯಾವುದೇ ಕಾರಣದಲ್ಲೂ ಕೂಡ ಇವರು ಪಕ್ಷ ಕಟ್ಟೋದ್ರಲ್ಲಿ ನಿಶ್ಚಿಂಬ್ರು.
2028 ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಬರೋದು. ಬಟ್ ನಮ್ಮ ಜಿಲ್ಲೆಯಲ್ಲಿ MP ಗೆಲ್ಸ್ತಾರೆ ಅವರೇ. MP ಗೆಲ್ಸಕ್ಕೆ ಕಾರಣಕರ್ತರು ಅವರೇ. ಶಿವಲಿಂಗೌಡರು MP ಗೆಲ್ಸಿ. ಕೆಲವರಿಗೆ ಬೆಳಗ್ಗೆ ಇದ್ದಂತಹ ಪಟ್ಟಿಯಲ್ಲೇ ಕೆಲವರ ಹೆಸರನ್ನ ಕೈ ಬಿಡಲಾಗಿದೆ. ಕೆಲವರು ಆಕ್ರೋಶ. ಅದು ನಮಗೆಲ್ಲ ಅಷ್ಟೊಂದು ಮಾತಾಡೋ ಶಕ್ತಿ ಇಲ್ಲ. ಅಷ್ಟೊಂದು ಮಾತಾಡೋ ಶಕ್ತಿ ಇಲ್ಲ ನಮ್ಮ ಜಿಲ್ಲೆಗೆ. ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಮಾಜಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.